ನ್ಯೂ ಎಸ್ ಟಿ ಟಿ ರೂಲ್ಸ್ ಫ್ರಮ್ 1st of April 2026. ಹಾಗಾದ್ರೆ ಏನ್ ರೂಲ್ಸ್? 0.02% ಇದ್ದಿದ್ದು ಫ್ಯೂಚರ್ ಸೆಲ್ಲಿಂಗ್ಗೆ 0.05 ಏರಿಸಿದ್ದಾರೆ. ಅಂದ್ರೆ 150% ಅಷ್ಟು ಟ್ಯಾಕ್ಸ್ ರೈಸ್ ಮಾಡಿದ್ದಾರೆ. ಸೊ ಪರ್ ಲ್ಯಾಕ್ಗೆ 20 rupees ಇದ್ದಿದ್ದು ಓಲ್ಡ್ ರೇಟ್ ಈಗ ಪರ್ ಲ್ಯಾಕ್ಗೆ 50 rupees ಆಗಿದೆ. ಹಾಗಾದ್ರೆ ಒಂದು ಫ್ಯೂಚರ್ ನಿಫ್ಟಿ 25,000 ರೇಂಜ್ ಅಲ್ಲಿ ಇರುವಂತ ನಿಫ್ಟಿ ಟ್ರೇಡ್ ಮಾಡಿದ್ರೆ ಎಷ್ಟು ಚಾರ್ಜ್ ಆಗುತ್ತೆ? ಲಾಟ್ ಸೈಜ್ 65 ಅಂತ ನೋಡಿದಾಗ ಓಲ್ಡ್ ಬಂದ್ಬಿಟ್ಟು ಎಸ್ ಟಿ ಟಿ 325 ಆಗ್ತಿತ್ತು. ಆದ್ರೆ ನ್ಯೂ ಬಂದ್ಬಿಟ್ಟು 812 rupees 50 ಪೈಸೆ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ಚಾರ್ಜಸ್ ಸೇಮ್ ಇರುತ್ತೆ. ಎಕ್ಸ್ಚೇಂಜ್ ಚಾರ್ಜಸ್ ಬಂದ್ಬಿಟ್ಟು 59 ಇರುತ್ತೆ ಓಲ್ಡ್, ಈಗ 59 ಇರುತ್ತೆ. ಜಿ ಎಸ್ ಟಿ ಬಂದ್ಬಿಟ್ಟು 19 rupees ಇರುತ್ತೆ, ಈಗಲೂ 19 rupees ಇರುತ್ತೆ. ಇನ್ನು ಸೆಕ್ಯೂರಿಟಿ ಸೆಬಿ ಚಾರ್ಜಸ್ 3 rupees ಇರುತ್ತೆ, ಈಗಲೂ 3 rupees ಇರುತ್ತೆ. ಸ್ಟಾಂಪ್ ಡ್ಯೂಟಿ 33 ಇರುತ್ತೆ, ಈಗಲೂ 33 ಇರುತ್ತೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಪ್ರೀವಿಯಸ್ಲಿ 440 rupees ಆಗುವಂತದ್ದು ಈಗ 927 ಆಗುತ್ತೆ. ಹಾಗಾದ್ರೆ ಬ್ರೇಕ್ ಇವನ್ ನೋಡೋದಾದ್ರೆ ಓಲ್ಡ್ 6.78, ಇದೆಲ್ಲ ಅಪಾರ್ಟ್ ಫ್ರಮ್ ಬ್ರೋಕರೇಜ್ ಇರುತ್ತೆ. ಬ್ರೇಕ್ ಇವನ್ 6.78 ಇದ್ದಿದ್ದು ಈಗ ಅದು 14.25 ಪಾಯಿಂಟ್ಸ್ಗೆ ಬ್ರೇಕ್ ಇವನ್ಗೆ ಬರುತ್ತೆ. ಸೊ ಇಟ್ಸ್ ಎ ವೆರಿ ಬಿಗ್ ಚೇಂಜ್ ಅಂತಾನೆ ಹೇಳ್ಬೋದು. ಇನ್ನು ಆಪ್ಷನ್ಸ್ ನೋಡಕ್ ಹೋದ್ರೆ ಆಪ್ಷನ್ಸ್ಗೆ 0.1% ಇದ್ದಿದ್ದು ಈಗ 0.15% ಮಾಡಿದ್ದಾರೆ. ಅಂದ್ರೆ ಇನ್ನು ಮುಂದೆ 300 rupees ಇರುವಂತ ನಿಫ್ಟಿ 65 ಲಾಟ್ ಸೈಜ್ ಇರುವಂತ ನಿಫ್ಟಿ ಸೆಲ್ ಮಾಡಿದ್ರೆ ಪ್ರೀವಿಯಸ್ಲಿ ಬರ್ತಾ ಇದ್ದಿದ್ದು 20 rupees ಚಾರ್ಜಸ್ ಆದ್ರೆ ಈಗ 37 to 38 rupees ಚಾರ್ಜಸ್ ಬರುತ್ತೆ. ಸೊ ಇದು ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.